ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆಯನ್ನ ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ಸಾಮಾಜಿಕ ಹೋರಾಟಗಾರ ವೀರೇಶ್ ಬೆಳ್ಳೂರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸರ್, ಗುಡ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು HV ಅನಂತ ಸುಬ್ಬುರಾವ್, KSRTC ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ನ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾನು ನಿಮ್ಮಿಂದಲೇ ಆರಂಭ ಮಾಡ್ತೀನಿ. ಈ ರೀತಿಯ ಅಪಘಾತಗಳು ಬೆಂಗಳೂರಿನ ಟೌನ್ ಒಳಗೆ ವಿಪರೀತ ಜಾಸ್ತಿ ಆಗ್ತದೆ. ಜಾಸ್ತಿ ಅಂದರೆ ವಾರಕ್ಕೇನಿಲ್ಲ ಅಂದರೆ 2-3 ಸುದ್ದಿಯನ್ನು ಓದ್ತಾ ಇದ್ದೀನಿ ಸರ್ ನಾನೇ. ಯಾಕೆ ಜಾಸ್ತಿ ಆಗ್ತಾ ಇದೆ? ಇದು ಒಂದೇನೆಂದರೆ, ಈ ಅಪಘಾತಗಳ ಬಗ್ಗೆ ಯಾರು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿತ್ತು, ಇವತ್ತು ಅವರು ಆಲೋಚನೆ ಮಾಡ್ತಿಲ್ಲ ಅನ್ನೋದು ನನ್ನ ಚಾರ್ಜು. ಇವಾಗ ನೀವು ಹೇಳಿದ ಕರೆಕ್ಟು, ಸಿಟಿ ಒಳಗೆ ಬಹಳ ಜಾಸ್ತಿ ಆಗ್ತಾಯಿದೆ. ಹಲವಾರು ಕಾರಣಗಳಿವೆ. ಅದು ಯಾರ್ಯಾರು ಎಷ್ಟೆಷ್ಟು ಜವಾಬ್ದಾರಿ ಅಂತ ಅವರು ನಿರ್ಧಾರ ಮಾಡಬೇಕು. ಮೊದಲನೇದಾಗಿ ಬೆಂಗಳೂರು ರಸ್ತೆಗಳೆಲ್ಲ ಗುಂಡಿಯಾಗಿವೆ. ಸರ್ಕಾರ ಏನು ಹೇಳುತ್ತೆ, ಹಿಂದೆ ಸರ್ಕಾರ ಹೆಂಗೆ ಮಾಡಿ ಹೋಗಿದೆ ಅಂತ ಹೇಳುತ್ತೆ. ನೀವು 2.5 ವರ್ಷ ಆಯ್ತಲ್ಲಪ್ಪ, ಏನು ಕಡಿದ ಹಾಕಿದ್ದೀರಿ ನೀವು? ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು. ನಾನು ಹೇಳ್ತದ್ದು, ಸರ್ಕಾರ ಈ ಕೆಸರೆ ಕೆಲಸಕ್ಕೆ ನಿಲ್ಲಬಾರ್ದು. ಅವ್ರಿಗೆ ಅಧಿಕಾರ ಹೋಯ್ತು, ಅವರೇನು ವಿಧಾನಸೌಧ ತೊಗೊಂಡು ಮನೆಗೆ ಹೋದ್ರ? ಏನು ನಿಲ್ಲವಲ್ಲ, ನಿಮ್ಗೆ ಅಧಿಕಾರ ಬಿಟ್ಟು ಹೋಗಿದ್ದಾರೆ. 2.5 ವರ್ಷ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ರಾತ್ರಿ ಗುಂಡಿ ನೋಡೋಕೆ ಹೋಗ್ತಾರೆ, ಅದರ ಅವಶ್ಯಕತೆ ಇದೆ. ಪೋಸ್ಟ್ ಆಫ್ ಆಫೀಸರ್ಸ್ ಯಾರೇ ಸಾವಿರಾರು ಕೋಟಿ ರೂಪಾಯಿ ಸುರಿತಿದ್ದಾರೆ ಅದಕ್ಕೆ. ಅದನ್ನು ಯು ಆರ್ ನಾಟ್ ಸೀರಿಯಸ್ ಅಬೌಟ್ ಇಟ್. ಒಂದು ಗೌರ್ಮೆಂಟ್ ಅಕ್ಯೂಸ್ ನಂಬರ್ 1 ಇಸ್ ಗೌರ್ಮೆಂಟ್. ಎರಡನೇದು BMTC ಅಂದರೆ ಈ ಸಾರಿಗೆ ನಿಗಮ, ಪರ್ಟಿಕ್ಯುಲರ್ಲಿ BMTC. ಯಾಕೆ ನಾನು ಹೇಳ್ತೀನಿ ಅಂದರೆ, ನೋಡಿ, 22/9 ನಾನೊಂದು ಪತ್ರ ಬರೆದೀನಿ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ. ಇವತ್ತು 12/10, ಇನ್ನೂ ಒಂದು ಅಕ್ನಾಲಜ್ಮೆಂಟ್ ಬಂದಿಲ್ಲ. ಆ್ಯಕ್ಚುಲಿ ಇದರಲ್ಲಿ ನಾನು ಬರೆದೀನಿ 100 ಪುಟದ ಪತ್ರ. ನೀವೇನು ಟೈಟಲ್ ಕೊಟ್ಟಿದ್ದೀರಾ, ಯಮದೂತರು. ನಮ್ಮ ಇತ್ತೀಚಿನ ಅನುಭವಗಳಂತೆ EV ಬಸ್ಗಳಿಂದ ಹೆಚ್ಚಿನ ಅಪಘಾತಗಳಾಗುತ್ತಿವೆ. ಕಿಲೋಮೀಟರ್ ಆಧಾರದ ಮೇಲೆ ಸಂಸ್ಥೆ ಬಾಡಿಗೆಗೆ ತೆಗೆದುಕೊಂಡಿರುವ ಬಸ್ಸುಗಳು ನಗರದ ಜನತೆಗೆ ಯಮದೂತನಂತೆ ಕಾಣುತ್ತಿವೆ. ನಿಮ್ಮ ಟೈಟಲ್ ನಾವೇ ಕೊಟ್ಬಿಟ್ಟಿದ್ದೀವಿ. ದಿಸ್ ಈಸ್ ಆನ್ 22 ಸೆಪ್ಟೆಂಬರ್. ನೀವು ಚರ್ಚೆ ಕರೀತೀರಿ, ನನಗೇನು ಗೊತ್ತಿರಲಿಲ್ಲ. ಇದನ್ನು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಇದುವರೆಗೆ ಒಂದು ಅಕ್ನಾಲಜ್ಮೆಂಟು ಸನ್ಮಾನ್ಯ ಸಚಿವರಿಂದ ಬಂದಿಲ್ಲ. ಇನ್ನು ಯಾರ ಹತ್ರ ತಲೆ ಚುಚ್ಚಿಗಳು ನಾನು 50 ವರ್ಷದಿಂದ ಡಿಪಾರ್ಟ್ಮೆಂಟ್ ನೋಡ್ತಾ ಇದ್ದೀನಿ. ನೋ ರೆಸ್ಪಾನ್ಸ್. ಇದರಲ್ಲಿ ಒಂದೇನಂದರೆ, ಪರ್ಟಿಕ್ಯುಲರ್ಲಿ ಈ EV ಬಸ್ಗಳದ್ದು ಜಾಸ್ತಿ ಆಗ್ತಿದೆ. ಎಲೆಕ್ಟ್ರಿಕ್ ಬಸ್ ನಾವು. ಅದಕ್ಕೆ ಕಾರಣ ಏನಂದರೆ, ಇವಾಗ ನಾವು ಆ ಬಸ್ ತಗೊಂಡ್ರೆ ನಮಗೆ ಸಬ್ಸಿಡಿ ಕೊಡಲ್ಲ KSRTCಗೆ ಅಥವಾ BMTCಗೆ. ಕೇಂದ್ರ ಸರ್ಕಾರ 45 ಲಕ್ಷ ಪ್ರೈವೇಟ್ನವ್ರು ಕೊಡ್ತಾರೆ. ಒಂದು ಬಸ್ಸು 1.5 ಕೋಟಿ ಆದರೆ 45 ಲಕ್ಷ ಅವ್ರಿಗೆ ಅನಾಮತ್ ಕೊಟ್ಬಿಡ್ತಾರೆ ಸಬ್ಸಿಡಿ. ನಾವು ತೊಗೊಂಡ್ರೆ ಯಾಕಪ್ಪ ಕೊಡೋಲ್ಲ? ನಾವು ಅದನ್ನು ಕೇಳ್ತಾ ಇದ್ದೀವಿ ಕೇಂದ್ರ ಸರ್ಕಾರನ. ಅದನ್ನು ಇವ್ರು ಬಾಡಿಗೆ ತರ್ತಾರೆ, ರೈಟ್? ಆ ಡ್ರೈವರ್ಗಳಿಗೆ ನಮ್ಮ BTS KSRTC ನಮ್ಮ ನಿಗಮಗಳ ಸ್ಟ್ಯಾಂಡರ್ಡ್ ಟೆಸ್ಟ್ ಇರೋದಿಲ್ಲ. ಬಹುಶಃ KSRTC ನಮ್ಮಲ್ಲಿ ಆದ ಡ್ರೈವರ್ಗಳು, ಸೆಲೆಕ್ಟ್ ಆದ ಡ್ರೈವರ್ಗಳು ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ಬೋದು. ಅಷ್ಟು ಸ್ಟ್ರಿಕ್ಟ್ ಇದೆ. ಯಾರು ₹1 ಕೊಟ್ಟು ಕೆಲಸ ತಗೊಳಕ್ಕಾಗಲ್ಲ. ಇಟ್ ಈಸ್ ಸೋ ಕರಪ್ಷನ್ ಫ್ರೀ. ಟೆಸ್ಟ್ಗಳಿದೆ. ಹುಮ್ನಾಬಾದಲ್ಲಿ ಮಾಡ್ತೀವಿ, ಹಾಸನದಲ್ಲಿ ಮಾಡ್ತೀವಿ. ಆ ನಂಬರ್ ಬರೆದಿದ್ರೆ ಯಾರನ್ನೂ ತಗೊಳ್ಳೋದಿಲ್ಲ. ಭಾಳ ಸ್ಟ್ರಿಕ್ಟ್ ಸ್ಟ್ಯಾಂಡರ್ಡ್ಸ್ ಇದೆ. ಎರಡನೇದು, ನಮ್ಮ ಡ್ರೈವರ್ಗೊಂದು ದಿಗ್ಲು ಇರುತ್ತೆ. ಆಕ್ಸಿಡೆಂಟ್ ಆದರೆ ಅವನ ಮೇಲೆ ಆ್ಯಕ್ಷನ್ ತಗೋತಾರೆ. ಇಲ್ಲಿ ಏನಾಗಿದೆ, ಎರಡೂ ಇಲ್ಲ, ಕಂಟ್ರೋಲ್ ಇಲ್ಲ. ಇವಾಗ ಪ್ರೈವೇಟ್ ಬಸ್ಸನ್ನು ಆಕ್ಸಿಡೆಂಟು, ಅವನು ಸ್ಟ್ಯಾಂಡರ್ಡ್ ಏನಿದೆ, ನಮ್ಮಂಗೆ ಸೆಲೆಕ್ಷನ್ ಮಾಡ್ತಾರಾ? ದೇವರಾಣೆ ಮಾಡೋದು ಬರ್ಕೊಡ್ತೀನಿ ನಿಮಗೆ. ಯಾರಿಗೂ ದುಡ್ಡು ಕೊಡ್ತಾನೆ, ಲೈಸೆನ್ಸ್ ತರ್ತಾನೆ, ಇಲ್ಲಿ ಬಿಡ್ತಾನೆ, ನಮ್ಮವ್ರು ಅವನ್ನ ತೆಗೆದು ಹಾಕ್ತಾರೆ, ಅವ್ನು ಇನ್ನೊಂದು ಬಸ್ಗೆ ಹೋಗ್ತಾನೆ ಅಷ್ಟೇ. ಅದು ಅಬ್ಸಲ್ಯೂಟ್ಲಿ ದೇರ್ ಇಸ್ ನೋ ಕಂಟ್ರೋಲ್ ಆನ್ ದೀಸ್ ಪೀಪಲ್. ಮತ್ತು ಈ ನಾವೇನು ಹೇಳ್ತೀವಿ ಅದಕ್ಕೆ, ಇವಾಗ ಸರ್ಕಾರ ನಡೆಸ್ತಿರೋದು, ನೀವೇ ಹಣ ಇನ್ವೆಸ್ಟ್ ಮಾಡಿ ಬಸ್ ಕೊಂಡ್ಕೊಬನ್ನಿ, ಇದು ಒಂದು ಪಾಪ. ಇದು ಅಥವಾ ತಕ್ಷಣ ಎಮರ್ಜೆನ್ಸಿ ಆಗೋದಿಲ್ಲ ಅಂತೀರಾ? ಆ ಡ್ರೈವರ್ ಖಾಸಗಿಯವನು ಬರ್ತಾರೆ ನೋಡಿ, ಅವ್ರನ್ನೆಲ್ಲ ನಮ್ಮ ಟೆಸ್ಟ್ಗಳು ಪಡಿಸಿ, ನಮ್ಮ ಟ್ರ್ಯಾಕ್ಸ್ ಇವೆ. ಇವಾಗ ನಾವು ಹೇಗೆ ಸೆಲೆಕ್ಷನ್ ಮಾಡ್ತೀವಿ ಹಾಗೆ ಮಾಡಿ ಅವ್ನು ಪಾಸ್ ಆದ್ರೆ ಒಳಗಡೆ ಬಿಡಿ ಬಸ್ಗೆ, ಅದರ್ವೈಸ್ ಸೆಂಡ್ ಹಿಮ್ ಔಟ್. ಇದು ಮಾಡೋಕ್ಕೆ ಏನು ಖರ್ಚಾಗುತ್ತಮ್ಮ? ವೈ ನಾಟ್ ದೇ ಡೂ ಇಟ್? 22ನೇ ತಾರೀಕು ಸಾರಿಗೆ ಸಚಿವರಿಗೆ ಪತ್ರ ಬರೆದಿದ್ದೀನಿ. ಒಂದು ಅಕ್ನಾಲಜ್ಮೆಂಟ್ ನೀನು ಪತ್ರ ಬಂತು ಕಣ ಏನು ಬರೆದಿಲ್ಲ. ಇದರಲ್ಲಿ ಹಲವಾರು ಸೂಚನೆಗಳು ನಾವು ಕೊಟ್ಟಿದ್ದೀವಿ. ಇದರಲ್ಲಿ ಇನ್ನೊಂದು ಮುಖ್ಯವಾಗಿ ನಾವೇನು ಕೇಳಿದ್ದೀವಿ ಅಂದರೆ,
ಒಂದು ಇ ವಿ ಗಾಡಿಗಳು, ಇನ್ನು ನಮ್ಮ ಬಸ್ಗಳದೇನೆ ಕಾಂಟ್ರಾಕ್ಟ್ ಕೇಳಿ ಮೆಕ್ಯಾನಿಕ್ಸ್ ಅವ್ರು ತಗೊಳಕ್ಕೆ ಹೋಗ್ಬೇಡಿ. ಮೆಕ್ಯಾನಿಕ್ ಸರಿಯಾಗಿರಬೇಕು. ಕಾಂಟ್ರಾಕ್ಟ್ ತಗೊಳ್ತಾನೆ ಅವ್ನಿಗೇನು ಆಸಕ್ತಿ ಇರುತ್ತೆ. ಪರ್ಮನೆಂಟ್ ಸ್ಟಾಫ್ ತೊಗೊಳ್ಳಿ. ಆಫ್ಟರ್ ಆಲ್ ಇದು ಸೂರ್ಯಚಂದ್ರರವರೆಗೂ ಸಂಸ್ಥೆ ಇರುತ್ತೆ. ಅದು ಈ ಮಹಿಳೆಯರಿಗೆ ಫ್ರೀ ಟ್ರಾವೆಲ್ ಕೊಟ್ಟ ಮೇಲೆ ನಮಗೆ ಗ್ಯಾರಂಟಿ ಇಲ್ಲ ನಿಮ್ಮಿಂದ ನಮ್ಮ ಬಸ್ ಅಂಗಡಿ ಮುಚ್ಚಲ್ಲ ಅಂತ. ಖಾಸಗೀಕರಣದ ಬೀಚ ನಮಗೇನಿಲ್ಲ, ಇಲ್ಲ ಗ್ರೌಂಡ್ ರಿಯಾಲಿಟಿ. ಆದ್ದರಿಂದ ವೈ ನಾಟ್ ಎಂಪ್ಲಾಯ್ ಮೆಕ್ಯಾನಿಕಲ್ ಸ್ಟಾಫ್? ಪರ್ಮನೆಂಟ್ ಆಗಿ ತಗೊಳಕ್ ಏನ್ ಸಮಸ್ಯೆ? ಪಾಯಿಂಟ್. ಪರ್ಮನೆಂಟ್ ಎಸ್ಟಾಬ್ಲಿಷ್ಮೆಂಟು ಎಲ್ಲ ಪರ್ಮನೆಂಟ್ ಆಗಿವೆ. ಕಾಯ್ತಾ ಇದಾರೆ ಜನ, ಕಾಯ್ತಾ ಇದ್ದಾರೆ. ಮೆಕ್ಯಾನಿಕ್ಸ್ ತಗೊಳ್ಳೋದಿಲ್ಲ. ಮೆಕ್ಯಾನಿಕ್ಸ್ ಅಂತೂ ತೀರಾ ಕಡಿಮೆ ಇದೆ. ಅದನ್ನ ಬಸ್ ಕಂಡೀಷನ್ಸ್ ಕೆಟ್ಟದಿರುತ್ತೆ. ಇದು ಎರಡನೇ ಕಾರಣ. ಅವನು ಹೇಗೋ ಹೊರಗಡೆ ತಿಳಿಯ ಸಾಕು, ಅವನು ಡಿಪ್ಲೊಮೆಗೆ ಆಲ್ ಆಪರೇಟೆಡ್ ಅಂತ ರಿಪೋರ್ಟ್ ಕಳಿಸ್ತಾನೆ. ಇದು ಬಹಳ ಮುಖ್ಯವಾದಂಥ ಕಾರಣ. ಇನ್ನು ಈ ಗುಂಡಿ ರಸ್ತೆಗಳು, ನೋಬಡಿ ಕೇರ್ಸ್ ಫಾರ್ ಇಟ್. ಅವ್ರ ಮೇಲೆ ಇವ್ರ ಮೇಲೆ ಅವರು ಕೆಸರು ಹಾಕ್ಕೊಂಡು ಹೋಗ್ತಿರ್ತಾರೆ. ಒಟ್ಟಿನಲ್ಲಿ ಇವತ್ತೇನಾಗಿದೆ, ನಾವು ಸೂಚನೆಗಳನ್ನು ಕೊಟ್ಟಿದ್ದೀವಿ ಇವರಿಗೆ ಅಂದರೆ, ಇಲ್ಲಿರೋ ಈ ಸಂಘಗಳು, ಟ್ರೇಡ್ ಯೂನಿಯನ್ಗಳು, ನಮಗೆ ಅನುಭವ ಇದೆ. ಮ್ಯಾನೇಜ್ಮೆಂಟು ಟ್ರೇಡ್ ಯೂನಿಯನ್ಗಳ ಒಂದು ಮೀಟಿಂಗ್ ಕರೀರಿ, ನೀವೇ ಅಧ್ಯಕ್ಷ ವಹಿಸಿ ಅಂತೇಳಿ ಸನ್ಮಾನ್ ರಾಮಲಿಂಗಾರೆಡ್ಡಿ ಅವ್ರಿಗೆ ಹೇಳಿದ್ವಿ. ಇದುವರೆಗೊಂದು ಉತ್ತರ ಇಲ್ಲ. ಆಯಿತಾ? ಇನ್ನೊಂದು ಸೂಚನೆ ನಾವು ಕೊಟ್ಟಿದ್ದೀವಿ. ಒಂದು ಕೆಲವು ಟೈಮಿಂಗ್ಸ್ ಫಾರಮ್ 4 ಅಂತ ಕರಿತೀವಿ. ಈ ವೀರಪ್ಪನ ಹೇಗಿದ್ದೋ ಕರ್ನಾಟಕಕ್ಕೆ, ಹಾಗೆ ಈ ಟ್ರಾನ್ಸ್ಪೋರ್ಟ್ ನಮ್ಮ ಕಾರ್ಪೊರೇಷನ್ಗಳಿಗೆ ಫಾರಮ್ 4 ಇಸ್ ವೀರಪ್ಪ. ನಿಜವಾದ ಕಲ್ಪ್ರಿಟ್ ಅದು. ಒಂದೇ ಒಂದು ಉದಾಹರಣೆ ಕೊಟ್ಟಿದ್ದೀವಿ. ಏನು ಸರ್ ಫಾರಮ್ 4 ಇಂದ? ಫಾರಮ್ 4 ಅಂದರೆ ಅದರಲ್ಲಿ ಡೆಸ್ಟಿನೇಷನ್ ಟು ಡೆಸ್ಟಿನೇಷನ್ ಹೋಗೋದಕ್ಕೆ ಒಬ್ಬ ಡ್ರೈವರ್ಗೆ ಎಷ್ಟು ಟೈಮ್ ಬೇಕು, ಡಿಸ್ಟೆನ್ಸ್ ಎಷ್ಟಿದೆ, ಎಷ್ಟು ಸ್ಟಾಪ್ಗಳಿವೆ, ಪೊಲೀಸ್ ಸಿಗ್ನಲ್ ಎಷ್ಟಿವೆ, ಎಲ್ಲಿ ಜಾಮ್ ಆಗ್ಬೋದು, ಇದೆಲ್ಲ ಸೈಂಟಿಫಿಕ್ಕಾಗಿ ಸ್ಟಡಿ ಮಾಡಿ ನಾವು ಟೈಮ್ ಫಿಕ್ಸ್ ಮಾಡಬೇಕು. ಅದು ಮಾಡೋದಿಲ್ಲ ಅವರು. ಉದಾಹರಣೆ ಒಂದೇ ಉದಾಹರಣೆ ಕೊಟ್ಟಿವಿ. ಏರ್ಪೋರ್ಟಿಂದ ಎಲೆಕ್ಟ್ರಾನಿಕ್ ಸಿಟಿ, ಅವನು ಕೊಟ್ಟಿರೋದಕ್ಕಿಂತ 1 hour ಜಾಸ್ತಿ ಬೇಕು. ಓಕೆ, ಅಷ್ಟು ಟ್ರಿಪ್ ಅವನು ಮಾಡಲಿಲ್ವಾ, ವೆಹಿಕಲ್ ಒಳಗಡೆ ತಗೊಳ್ಳಲ್ಲ, ಅವನಿಗೆ ಸಂಬಳ ಹಿಡಿತಾರೆ, ಫೈನ್ ಹಾಕ್ತಾರೆ. ಅವನೇನು ಮಾಡ್ತಾನೆ? ಸ್ಪೀಡಾಗಿ ಓಡಿಸ್ತಾನೆ, ಯಾರ ಮೇಲೂ ಬಿಡ್ತಾನೆ. ನೆಗ್ಲಿಜೆನ್ಸ್. ಯಾರು ಬರ್ತಾರೆ ಯಾರು ನೋಡಲ್ಲ, ಅವನ ಟೈಮ್ ಮುಗಿಸ್ಬೇಕು. ಅವನ ಮಾಡಿದರೆ ಅವನ ಫೈನು. ಇದು ಫಾರಮ್ 4 ರಿಯಲ್ ಕಲ್ಪ್ರಿಟ್. ಹೀಗೆ ಬೇಕಾದಷ್ಟು ಸೂಚನೆ. ಟೆಕ್ನಿಕಲಿ ವಿಪರೀತ ಸಮಸ್ಯೆ ಇದೆ, ಬರೀ ನಾವು ಡ್ರೈವರ್ ಮೇಲೆ ಹೇಳೋದಲ್ಲ. ಡ್ರೈವರ್ ಮೇಲೆ ಇವಾಗ ಉದಾಹರಣೆ ನೆನ್ನೆ ನೋಡಿ, ಒಬ್ಬ ಡ್ರೈವರ್ಗೆ ಫಿಟ್ಸ್ ಬಂದಿದೆ. ಇನ್ಫ್ಯಾಕ್ಟ್ ಐ ಟೆಲ್ ಯು, ಎಷ್ಟೋ ಸಲ ಹಾರ್ಟ್ ಅಟ್ಯಾಕ್ ಆಗುವಾಗ ಸೂಚನೆಗಳು ಬರ್ತದೆ. ನಮ್ಮ ಡ್ರೈವರ್ಗಳನ್ನು ಸೈಡ್ ನಿಲ್ಲಿಸಿ ಅವನು ಸತ್ತು ಜನಗಳು ಬದುಕಿಸಿದ್ದಾನೆ. ಮಾಧ್ಯಮಗಳಲ್ಲಿ ನಾನು ನೋಡಿದ್ದೀವಿ. ಇಟ್ಸ್ ಎ ಫ್ಯಾಕ್ಟ್ ಆಲ್ಸೋ. ಬಟ್ ಆ ಫಿಟ್ಸ್ ಬಂದು ಯಾರಿಗೂ ಸೂಚನೆ ಬರಲ್ಲ. ತಕ್ಷಣ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ ಬ್ರೈನಲ್ಲಿ, ಅವನು ಅಬಿದ್ದು ಹೋಗ್ತಾರೆ. ಏನು ಮಾಡ್ತಾರೆ, ಎಲ್ಲ ಸೀರೀಸು 7-8 ವೆಹಿಕಲ್ ಕೊಡ್ತಿದೆ. ಅದರಿಂದ ನಾವು ಅಂದರೆ ನಮ್ಮ ಡ್ರೈವರ್ಗಳಿಗೆ ಸ್ಟ್ಯಾಂಡರ್ಡ್ ಇರುತ್ತೆ, ಮೆಡಿಕಲ್ ಟೆಸ್ಟ್ ಎಲ್ಲ ಮಾಡಿಸ್ತೀವಿ. ಈ ಪ್ರೈವೇಟ್ ಯಾರು ಮೆಡಿಕಲ್ ಟೆಸ್ಟ್ ಮಾಡಿಸೋರು? ಅವ್ನು ಸತ್ರ ಅಳೋರಿಲ್ಲ, ಅವ್ನು ಹುಟ್ಟಿದ ಅಂತ ನಗೋರಿಲ್ಲ. ಹೀಗಾಗಿ ಪ್ರಶ್ನೆ. ಅದರಿಂದ ಗಂಭೀರವಾಗಿ ಸಾರಿಗೆ ಸಚಿವರನ್ನು ತಗೊಂಡು ಒಂದು ನಮ್ಮಲ್ಲಿ ಸಭೆ ಮಾಡಿ ನಮ್ಮ ಸಲಹೆ ಸೂಚನೆಗಳು ತಗೊಂಡು ಕೂಡಲೇ ಜಾರಿಗೆ ತರಬೇಕು. ಆಗ ನೀವು ಪರಿಹಾರ ಕೊಡ್ಬೋದು. ಆ್ಯಂಡ್ ಈ ಖಾಸಗಿ ಬಸ್ಸವನು ಪರಿಹಾರ ಏನು ಕೊಡ್ತಾರೆ ನಂಗೆ ಗೊತ್ತಿಲ್ಲ, ಯಾಕೆಂದರೆ ಅವನೇ ಕೊಡಬೇಕು ಅದಕ್ಕೆ. ಹೀಗೆ ಹಲವಾರು ಸಮಸ್ಯೆಗಳಿವೆ. ಇದನ್ನು ಗಂಭೀರವಾಗಿ ಸರ್ಕಾರ ತಗೊಂಡು ಚರ್ಚೆಗಳು ನಡೆಸಿ, ಈವನ್ ಪ್ರಯಾಣಿಕರ ಸಂಘಟನೆಗಳಿರ್ಬೋದು, ಅವ್ರನ್ನೂ ಕರೀರಿ. ಇಟ್ ಶುಡ್ ಬಿ ಆಲ್ ಇನ್ಕ್ಲೂಸಿವ್. ಫಸ್ಟು ನಮ್ಮ ಟಾರ್ಗೆಟ್ ಏನು, ಈ ಆ್ಯಕ್ಸಿಡೆಂಟ್ಗಳು ನಿಲ್ಲಬೇಕು. ಆಮೇಲೆ ಇನ್ನೂ ಅನ್ನೋದ್ರ ರೀಸನ್ ಈಸ್, ದಿವಸಕ್ಕೆ 2,000 ಬಸ್ಗಳು ಆ್ಯಡ್ ಆಗುತ್ತೆ ಬೆಂಗಳೂರಲ್ಲಿ. ವೆಹಿಕಲ್ಸು ರಸ್ತೆ ಎಲ್ಲಿದೆ, ಟ್ರಾಫಿಕ್ ಜಾಮ್. ಎಸ್, BTS ಜಾಸ್ತಿ ಮಾಡಬೇಕು ಅಂತಾರೆ, ಯಾರ ತಲೆ ಮೇಲೆ ಹೋಗಿಸ್ಬೇಕು? ಇವಾಗಲೇ ಹೋಗ್ತಾ ಇದೆ. ಇನ್ನು ಅದಕ್ಕೆ ಎಲ್ಲೋ ನೆಲ ಕೊರಿತಾ ಇರುತ್ತೆ 50 ಅಡಿ. ಇನ್ನೆಷ್ಟು ಬಿಲ್ಡಿಂಗ್ ಬೀಳುತ್ತೋ ಏನೋ ಗೊತ್ತಿಲ್ಲ. ಹಾಗೆ ಯಾವಾಗ ನೀವು ಕೊರದದು ಮಾಡೋದು? ಸೊ ದೇರ್ಫೋರ್ ದಿಸ್ ಈಸ್ ರಿಯಲಿ ಎ ಕಾಂಪ್ಲಿಕೇಟೆಡ್ ಇಶ್ಯೂ. ಬಟ್ ಈ ಲಾಸ್ ಆಫ್ ಹ್ಯೂಮನ್ ಲೈಫ್ ಏನಾಗ್ತದೆ ಅದು, ಮತ್ತು ಲಾಸ್ ಆಫ್ ಪ್ರಾಪರ್ಟಿ ಆಲ್ಸೋ, ಅದನ್ನು ತಪ್ಪಿಸೋದಕ್ಕೆ ಕೂಡಲೇ ಕೆಲವು ಕ್ರಮಗಳು ತಗೊಳ್ಳೋಕ್ಕೆ ಸಾಧ್ಯ. ಅದನ್ನು ನಾವು ಸೂಚಿಸಿದ್ವಿ, ಅದನ್ನು ಸರ್ಕಾರ ಮಾಡಬೇಕು.